A short electric dipole has a dipole moment of 16 into 10 to the power minus 9 coulomb meter. The electric potential due to the dipole at a point at a distance of 0.6 meter from the center of the dipole situated on a line making an angle of 60 degree with the dipole axis is. So dipole ಇಂದ ಬರ್ತಕ್ಕಂತಹ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಏನಂತ ಫಾರ್ಮುಲಾ ನಮ್ಗೆ ಗೊತ್ತಿದೆ, V is equal to 1 divided by 4 pi epsilon naught P cos theta divided by R square. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. 9 into 10 to the power 9, P ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ 16 into 10 to the power minus 9 ಕೂಲಂಬ್ ಮೀಟರ್, cos 60 degree. ಸೊ cos 60 degree ಮಾಡಿದ್ರೆ ನಮಗೆ 1/2 ಬರ್ತದೆ, ಡಿವೈಡೆಡ್ ಬೈ ಆರ್ ಸ್ಕ್ವೇರ್ಡ್, ಡಿಸ್ಟೆನ್ಸ್ ನ ಸ್ಕ್ವೇರ್ಡ್ ಮಾಡಬೇಕು. ಸೊ ಅಲ್ಲಿಗೆ 0.6 ಮೀಟರ್ ಅಂತ ಇದೆ, ಸ್ಕ್ವೇರ್ ಮಾಡಿದ್ರೆ 0.36 ಬರುತ್ತದೆ. ಅದನ್ನ ನಾನು 36 into 10 to the power minus 2 ಅಂತ ಬರಿತೀನಿ. ಸೊ ಈಗ 1/2 ಇರೋದ್ರಿಂದ 2 8s 16 ಆಯ್ತು. ಸೊ ಮತ್ತೆ ಏನ್ ಮಾಡ್ಬೋದು, 9 1 ಟೈಮ್ 9 4 ಟೈಮ್ is 36, 4 1 ಟೈಮ್ 4 2 times is 8. ಸೊ ನ್ಯೂಮರೇಟರ್ ಅಲ್ಲಿ 2 ಉಳ್ಕೊಳ್ತು. ಈಗ 10 ಪವರ್ 9 10 ಪವರ್ ಮೈನಸ್ 9 ಕ್ಯಾನ್ಸಲ್ ಆಗಿದೆ. ಸೊ 10 ಪವರ್ ಮೈನಸ್ 2 ಡಿನಾಮಿನೇಟರ್ ಅಲ್ಲಿ ಇದೆ, ಮೇಲೆ ಹೋದ್ರೆ 10 ಪವರ್ ಪ್ಲಸ್ 2 ಆಗುತ್ತೆ. ಸೊ ಹಾಗಾಗಿ ಅದು 200 ವೋಲ್ಟ್ ಆಯ್ತು ಆನ್ಸರ್. ಸರಿಯಾದ ಆಯ್ಕೆ ಆಪ್ಷನ್ ಎ. ಇನ್ ಎ ಗಿಟಾರ್, two strings A and B made of same material are slightly out of tune and produce beats of frequency 6 Hz. When tension in B is slightly decreased, the beat frequency increases to 7 Hz. If the frequency of A is 530 Hz, the original frequency of B will be. ಇಲ್ಲಿ ಮಾಹಿತಿ ಏನಿದೆ, ಎ ಅಂತ ಒಂದು ಗಿಟಾರ್ ವೈರ್ ಇದೆ, ಅದರ ಫ್ರೀಕ್ವೆನ್ಸಿ 530 ಹರ್ಟ್ಸ್ ಇದೆ. ಇನ್ನೊಂದು ವೈರ್ ಇದೆ, ಅದರ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ಬಟ್ ಇವೆರಡನ್ನು ಒಟ್ಟಿಗೆ ಸೌಂಡ್ ಮಾಡಿದಾಗ ನಮಗೆ 6 ಹರ್ಟ್ಸ್ ಅಷ್ಟು ಬೀಟ್ ಫ್ರೀಕ್ವೆನ್ಸಿ ಬರ್ತಾ ಇದೆ. ಹಾಗಾಗಿ ಬಿ ಸ್ಟ್ರಿಂಗ್ ಇಂದು ಫ್ರೀಕ್ವೆನ್ಸಿ ಏನಾಗಿರ್ಬೇಕು, ಇಲ್ಲ 6 ಹರ್ಟ್ಸ್ ಜಾಸ್ತಿ ಇರಬೇಕು, ಅಂದ್ರೆ 536 ಹರ್ಟ್ಸ್, ಅಥವಾ 6 ಹರ್ಟ್ಸ್ ಕಡಿಮೆ ಇರಬೇಕು 530 ಗಿಂತ, ಅಂದ್ರೆ 524 ಹರ್ಟ್ಸ್. ಇವೆರಡರಲ್ಲಿ ಒಂದು ಫ್ರೀಕ್ವೆನ್ಸಿ ಸ್ಟ್ರಿಂಗ್ ಬಿ ಗೆ ಬರ್ತದೆ. ಬಟ್ ಇಲ್ಲಿ ಏನ್ ಮಾಹಿತಿ ಕೊಡ್ತಾ ಇದ್ದಾರೆ ಅಂದ್ರೆ, ನಾವು ಸ್ಟ್ರಿಂಗ್ ಬಿ ನ ಟೆನ್ಷನ್ ನ ಡಿಕ್ರೀಸ್ ಮಾಡಿದ್ರೆ ಬೀಟ್ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇದೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಈಗ ನಾನು ಮೊದಲಿಗೆ ಫ್ರೀಕ್ವೆನ್ಸಿ ಮತ್ತೆ ಟೆನ್ಷನ್ ನಡುವೆ ಏನು ರೀತಿ ರಿಲೇಷನ್ ಇದೆ ಅಂತ ಬರಿತಾ ಇದ್ದೀವಿ. F is equal to 1 divided by 2L into root of T divided by mu ಅಂತ ಇದೆ. ಈ ಫಾರ್ಮುಲಾ ನಮ್ಗೆ ಗೊತ್ತಿದೆ. ಹಾಗಾಗಿ ಟೆನ್ಷನ್ ನ ಡಿಕ್ರೀಸ್ ಮಾಡಿದ್ರೆ ಫ್ರೀಕ್ವೆನ್ಸಿ ಆಫ್ ದಿ ಸ್ಟ್ರಿಂಗ್ ಕೂಡ ಕಡಿಮೆ ಆಗುತ್ತೆ. ಈಗ ಮೊದಲನೇ ಆಯ್ಕೆ ನಾನು 530 ಮತ್ತು 536 ಅಂತ ಅನ್ಕೊಳ್ತೀನಿ. ಈಗ ಬಿ ಸ್ಟ್ರಿಂಗಿನ ಟೆನ್ಷನ್ ಕಡಿಮೆ ಮಾಡ್ತಾ ಇದ್ದೀನಿ, ಹಾಗಾಗಿ ಅದರ ಫ್ರೀಕ್ವೆನ್ಸಿ ಕಡಿಮೆ ಆಗಬೇಕು, 535 ಆಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಈಗ ಇವೆರಡನ್ನು ಸೌಂಡ್ ಮಾಡಿದ್ರೆ ನನಗೆ ಬೀಟ್ ಫ್ರೀಕ್ವೆನ್ಸಿ ಏನಂತ ಗೊತ್ತಾಗ್ತಾ ಇದೆ 5. ಬಟ್ ಅವ್ರ ಮಾಹಿತಿ ಪ್ರಕಾರ ಅದು ಜಾಸ್ತಿ ಆಗಬೇಕಾಗಿತ್ತು. ಸೊ 536 ಅನ್ನುವ ಆಯ್ಕೆ ಏನಾಗಿದೆ, ಅದು ತಪ್ಪಾಗಿದೆ. ಡೈರೆಕ್ಟ್ ಆಗಿ ನಾನು 524 ನ ಚೂಸ್ ಮಾಡ್ಬೋದು, ಬಟ್ ಆದ್ರೂ ನಿಮ್ಗೆ ಕನ್ಫರ್ಮೇಶನ್ಗೆ ತೋರಿಸ್ತಾ ಇದ್ದೀನಿ ಹೇಗಾಗುತ್ತೆ ಅಂತೇಳಿ. ಈಗ ನನ್ನ ಆಯ್ಕೆ ಏನಾಗಿದೆ, ಎ 530 ಕೊಟ್ಬಿಟ್ಟಿದ್ದಾರೆ, ಬಿ 524 ಆಗಿದೆ ಅಂತ ಇಟ್ಕೊಳ್ಳೋಣ. ಈಗ ಏನಾಗುತ್ತೆ, ನೀವು ಫ್ರೀಕ್ವೆನ್ಸಿನ ಕಡಿಮೆ ಮಾಡಿದ್ರಿ, ಹೇಗೆ, ಟೆನ್ಷನ್ ಕಡಿಮೆ ಮಾಡೋದ್ರಿಂದ. ಟೆನ್ಷನ್ ಕಡಿಮೆ ಮಾಡಿದ್ರಿ, ಸೊ ಫ್ರೀಕ್ವೆನ್ಸಿ ಆಫ್ ಬಿ ಕಡಿಮೆ ಆಯ್ತು. ಕಡಿಮೆ ಅಂದ್ರೆ ಎಷ್ಟಾಗಿರ್ಬೋದು, 523 ಅಂತ ಇಟ್ಕೊಳ್ಳೋಣ. ಸೊ ಇವಾಗ ಇವೆರಡನ್ನು ಸೌಂಡ್ ಮಾಡಿ, ಇವೆರಡನ್ನು ಸೌಂಡ್ ಮಾಡಿದ್ರೆ ಅವ್ರು ಹೇಳಿದ ತರ 7 ಹರ್ಟ್ಸ್ ಅಷ್ಟು ಬೀಟ್ ಫ್ರೀಕ್ವೆನ್ಸಿ ಬರ್ತಾ ಇದೆ. ಹಾಗಾಗಿ 524 is the right choice. ಆಪ್ಷನ್ ಎ ಸರಿಯಾದ ಆಯ್ಕೆ. An electron is accelerated from rest through a potential difference of V volt. If the de Broglie wavelength of the electron is 1.227 into 10 to the power minus 2 nanometer, the potential difference is. de Broglie wavelength ಮತ್ತೆ accelerating potential ನಡುವೆ ಇರತಕ್ಕಂತ ರಿಲೇಷನ್ ಈ ತರ ಇದೆ. de Broglie wavelength lambda is equal to 1.227 nanometer divided by square root of accelerating potential. ಈಗ accelerating potential ಡೈರೆಕ್ಟ್ ಆಗಿ ಫಾರ್ಮುಲಾ ಬರಿತಾ ಇಲ್ಲ ನಾನು, ರೂಟ್ ಆಫ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಏನಾಯ್ತು ಅಲ್ಲಿಗೆ 1.227 ನ್ಯಾನೋಮೀಟರ್
ಡಿವೈಡೆಡ್ ಬೈ ಡಿ ಬ್ರಾಯ್ ವೇವ್ ಲೆಂತ್. ಡಿ ಬ್ರಾಯ್ ವೇವ್ ಲೆಂತ್ ನ ಅವರು 1.227 ಇಂಟು 10⁻⁻2 ನ್ಯಾನೋಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನ್ಯಾನೋಮೀಟರ್ ಯೂನಿಟ್ ಕ್ಯಾನ್ಸಲ್ ಆಗಿದೆ. ಸೊ ಉಳಿದಿದ್ದು ನೋಡ್ಕೊಳ್ಳಿ. ಸೊ 1.227 ಕೂಡ ಕ್ಯಾನ್ಸಲ್ ಆಗಿದೆ. ಸೊ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಇಲ್ಲಿ 100 ಅಂತ ಗೊತ್ತಾಗ್ತಾ ಇದೆ ರೂಟ್ ಆಫ್ ವಿ. ಸೊ ಈಗ ಸ್ಕ್ವೇರ್ ಮಾಡ್ಬೇಕು ನಾನು. ಸ್ಕ್ವೇರ್ ಮಾಡಿದ್ರೆ ನನಗೆ ವಿ ಇಸ್ ಈಕ್ವಲ್ ಟು 10⁻4 ವೋಲ್ಟ್ಸ್ ಅಂತ ಗೊತ್ತಾಗ್ತಾ ಇದೆ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಸಿ. The solids which have the negative temperature coefficient of resistance are insulators only, semiconductors only, insulators and semiconductors, D metals. So answer is option C, insulators and semiconductors. ಇವೆರಡಕ್ಕೂ ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. The energy required to break one bond in DNA is 10 to the power minus 20 joules. The value in electron volt is nearly. ಸೊ ಇಲ್ಲಿ ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡಬೇಕಾಗಿದೆ. ಸೊ ಎನರ್ಜಿನ ಕನ್ವರ್ಟ್ ಮಾಡೋದಾದ್ರೆ ಏನು ಮಾಡಬೇಕು, ಜೌಲ್ಸ್ ಅಲ್ಲಿರೋ ವ್ಯಾಲ್ಯೂ ಡಿವೈಡೆಡ್ ಬೈ 1.6 ಇಂಟು 10 to the power minus 19 ಮಾಡಿದ್ರೆ ನಮಗೆ ಆನ್ಸರ್ ಎಲೆಕ್ಟ್ರಾನ್ ವೋಲ್ಟ್ ಅಂತ ಸಿಗುತ್ತೆ. ಸೊ ಇದೊಂದು ಸ್ವಲ್ಪ ನಾನು ಬದಲಾವಣೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ನಾನು ಏನಂತ ತಗೊಳ್ತಾ ಇದ್ದೀನಿ ಅಂದರೆ 10 ಡಿವೈಡೆಡ್ ಬೈ 16 ಅಂತ ತಗೊಳ್ತಾ ಇದ್ದೀನಿ. 1 ಡಿವೈಡೆಡ್ ಬೈ 1.6ನ ಈ ಥರ ಬರ್ಕೊಳ್ಬೋದು. ಸೊ ಮೇಲಕ್ಕೆ ಇದು 10⁻⁻19 ಹೋಗುತ್ತೆ, ಅದು ಪ್ಲಸ್ 19 ಆಗುತ್ತೆ. ಸೊ ಕೊನೆಯಲ್ಲಿ ಉಳ್ಕೊಳ್ಳೋದು 10⁻⁻1. ಸೊ ಇದನ್ನು ಇನ್ನೊಂಚೂರು ಸಿಂಪ್ಲಿಫೈ ಮಾಡ್ಕೊಳ್ಬೋದು ಅಂದರೆ ನಾನು 100 ಡಿವೈಡೆಡ್ ಬೈ 16 ಇಂಟು 10⁻⁻2 ಅಂತ ಮಾಡ್ಕೊಳ್ಬೋದು. ಕ್ವಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ಸೊ 4 4s 16, 425 ಟೈಮ್ಸ್ ಈಸ್ 100. ಸೊ ಈಗ 25/4 ಅಂತ ಬರ್ತಾ ಇದೆ. ಸೊ ಅದೇನಾಗುತ್ತೆ ನಮಗೆ ಆಲ್ಮೋಸ್ಟ್ 6. ಓಕೆ, ಸೊ 6 ಪಾಯಿಂಟ್ ಸಮಥಿಂಗ್ ಬರುತ್ತೆ. 6 ಇಂಟು 10 to the power minus 2 ಅಂತ ತಗೊಳ್ಬೋದು. ಸೊ ಇದನ್ನ 0.06 ಅಂತ ಬರಿಬೋದು ನಾವು. ಸೊ ಆನ್ಸರ್ ಈಸ್ 0.06, ಆಪ್ಷನ್ ಬಿ. The quantities of heat required to raise the temperature of two solid copper spheres of radii R1 and R2. R1 is equal to 1.5 times R2 through 1 Kelvin R in the ratio. ಇಲ್ಲಿ heat required to raise the temperature ಅನ್ನೋದಕ್ಕೆ ಏನು ಫಾರ್ಮುಲಾ ಇದೆ, ಡೆಲ್ಟಾ Q is equal to mc ಡೆಲ್ಟಾ ಥೀಟಾ. ಸೊ ಈಗ ನಮಗೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎರಡಕ್ಕೂ ಸೇಮ್ ಇರುತ್ತೆ, ಯಾಕಂದರೆ ಎರಡು ಕಾಪರ್ ಸ್ಪಿಯರ್. ಮತ್ತು ಚೇಂಜ್ ಇನ್ ಟೆಂಪರೇಚರ್ ಎರಡಕ್ಕೂ ಸೇಮ್ ಇದೆ. ಸೊ ನಮ್ಗೆ ಏನು ಗೊತ್ತಾಗ್ತಾ ಇದೆ, ಡೆಲ್ಟಾ Q ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್. ಸೊ ಈಗ ಮಾಸ್ಗೂ ಮತ್ತು ರೇಡಿಯಸ್ಗೂ ಏನು ಕನೆಕ್ಷನ್ ಇದೆ ಅಂತ ನೋಡಬೇಕು. ಸೊ ಮಾಸ್ ಅಂದರೆ ನಮ್ಗೇನು ಗೊತ್ತಿದೆ, ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಡೆನ್ಸಿಟಿ ಕಾಪರ್ಗೆ ಸೇಮೇ ಇರುತ್ತೆ, ಎರಡು ಕಾಪರ್ ಸ್ಪೇರ್ ಆಗಿರೋದ್ರಿಂದ ಡೆನ್ಸಿಟಿ ಸೇಮ್ ಇರುತ್ತೆ. ಸೊ ಈಗ ವಾಲ್ಯೂಮ್ಗೂ ಮತ್ತು ಮಾಸ್ಗೂ ಡೈರೆಕ್ಟ್ ರಿಲೇಷನ್ ಇದೆ. ಮತ್ತು ವಾಲ್ಯೂಮ್ ಫಾರ್ಮುಲಾ ಏನಿದೆ ನೋಡ್ಕೊಳ್ಳಿ, ಎಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 4/3 πr³. ಸೊ ಅಲ್ಲಿಗೆ ಏನಾಗ್ತಾ ಇದೆ, ನಮಗೆ ರೇಡಿಯಸ್ನ ಕ್ಯೂಬ್ ಟೈಮ್ಸ್ ಮಾಡಿದ್ರೆ ಮಾಸ್ಗೆ ಪ್ರಪೋರ್ಷನಲ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಇಲ್ಲಿ ನಾನು ಡೈರೆಕ್ಟ್ ಆಗಿ ಏನು ಬರಿಬೋದು, ಡೆಲ್ಟಾ Q ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು R⁻3. ಸೊ ಈಗ Q1 ಡಿವೈಡೆಡ್ ಬೈ Q2 ಅಂತ ತಗೊಳ್ತೀನಿ, ಹೀಟ್ ಎನರ್ಜಿ ಸಪ್ಲೈಡ್. ದಟ್ ವಿಲ್ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಅಥವಾ Q1/Q2 ಇಸ್ ಈಕ್ವಲ್ ಟು R1 ಡಿವೈಡೆಡ್ ಬೈ R2 ಹೋಲ್ ಕ್ಯೂಬ್ ಅಂತ ಬರಿಬೋದು. ಸೊ ಈಗ ರೇಷಿಯೋ ಏನು ಬರುತ್ತೆ ನೋಡೋಣ. R1 ಏನಂತ ಇದೆ, 1.5 R2 ಅಂತಿದೆ. ಸೊ 1.5 ಅಂದರೆ 3/2 ಅದು. ಸೊ 3/2 R2 ಡಿವೈಡೆಡ್ ಬೈ R2 ಹೋಲ್ ಟು ದಿ ಪವರ್ 3 ಅಂತ ಆಗುತ್ತೆ. ಸೊ R2 ಕ್ಯಾನ್ಸಲ್ ಆಯಿತು. ಸೊ 3ನ ಕ್ಯೂಬ್ ಮಾಡಿದ್ರೆ 27 ಬರುತ್ತೆ, 2ನ ಕ್ಯೂಬ್ ಮಾಡಿದ್ರೆ 8 ಬರುತ್ತೆ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಡಿ. Which of the following graph represents the variation of resistivity with temperature for copper? So copper metal ಅಂತ ಗೊತ್ತಿದೆ. So for higher temperatures ಏನಂತ ಗೊತ್ತಿದೆ, the resistivity of copper at T degree Celsius is equal to resistivity of the copper at 0 degree Celsius into 1 plus alpha T. So ಇದೇನು ಹೇಳುತ್ತೆ, there is a direct relationship between the temperature and the resistivity. ಸೊ ಹಾಗಾಗಿ ಸ್ಟ್ರೈಟ್ ಲೈನ್ ಬರಬೇಕು. ಸೊ ಸ್ಟ್ರೈಟ್ ಲೈನ್ ನಮಗೆ ಆಪ್ಷನ್ ಡಿ ನಲ್ಲಿದೆ. ಸರಿಯಾದ ಆಯ್ಕೆ ಆಪ್ಷನ್ ಡಿ. ಈ ಪ್ರಶ್ನೆ ಏನಿದೆ, ಈ ಪ್ರಶ್ನೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್ ಇಂದ ತಗೊಂಡಿದ್ದಾರೆ. ಟಾಪಿಕ್ ಯಾವುದು, ಟ್ರಾನ್ಸಿಸ್ಟರ್.
ಬಟ್ ಟ್ರಾನ್ಸಿಸ್ಟರ್ ಪಾರ್ಟ್ ನ ಇನ್ ದಿ ಅಕಾಡೆಮಿಕ್ ಇಯರ್ 2019-2020 ಡಿಲೀಟ್ ಮಾಡಿದ್ದಾರೆ. ಸಿಲೆಬಸ್ ನ ಚೇಂಜ್ ಮಾಡಿದಾಗ ಈ ಪಾರ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಗ್ರೇಸ್ ಮಾರ್ಕ್ಸ್ ಬರ್ಬೋದು ಅಂತ ನಾನು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ ಅವರು ಏನು ಡಿಸಿಷನ್ ತಗೊಳ್ತಾರೆ ಈ ನಿಟ್ಟಿನಲ್ಲಿ ಅಂತ. ಬಟ್ ಇದನ್ನ ಸಾಲ್ವ್ ಮಾಡ್ತೀನಿ ನಾನು. ಇದನ್ನ ಸಾಲ್ವ್ ಮಾಡಿ ನಿಮಗೆ ಯಾವ್ದು ಆನ್ಸರ್ ಬರಬೇಕು ಅಂತ ಕೂಡ ಹೇಳ್ತೀನಿ. ಬಟ್ ನನಗೆ ಗ್ರೇಸ್ ಮಾರ್ಕ್ಸ್ ಬರುವ ಚಾನ್ಸಸ್ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ. ಫಾರ್ ಟ್ರಾನ್ಸಿಸ್ಟರ್ ಆಕ್ಷನ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್? ಸೊ ಆಪ್ಷನ್ ಎ ಏನಂತ ಇದೆ, ಬೇಸ್ ಎಮಿಟರ್ ಅಂಡ್ ಕಲೆಕ್ಟರ್ ರೀಜನ್ ಶುಡ್ ಹ್ಯಾವ್ ಸೇಮ್ ಸೈಜ್ ಅಂತ. ಬಟ್ ಆ ಥರ ಇರಲ್ಲ. ಕಲೆಕ್ಟರ್ ಸೈಜ್ ಏನಿದೆ ಅದು ಬಿಗ್ಗೆಸ್ಟ್ ಆಗಿರುತ್ತೆ, ಆಮೇಲೆ ಬರ್ತಕ್ಕಂಥದ್ದು ಎಮಿಟರ್, ಆಮೇಲೆ ಬರ್ತಕ್ಕಂಥದ್ದು ಬೇಸ್. ಬೇಸ್ ಇಸ್ ವೆರಿ ಥಿನ್. ಸೊ ಸೈಜ್ ಬಗ್ಗೆ ಹೇಳೋದಾದ್ರೆ ನಮಗೆ ಈ ಥರದ ಮಾಹಿತಿ ಇದೆ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ಏನಿದೆ ಅದು ತಪ್ಪಾಗಿದೆ. ಬೋತ್ ಎಮಿಟರ್ ಜಂಕ್ಷನ್ ಆಸ್ ವೆಲ್ ಆಸ್ ಕಲೆಕ್ಟರ್ ಬೇಸ್ ಜಂಕ್ಷನ್ ಆರ್ ಫಾರ್ವರ್ಡ್ ಬಯಾಸ್ಡ್. ಅವ್ರು ಕೇಳ್ತಾ ಇರೋದು ಫಾರ್ ಟ್ರಾನ್ಸಿಸ್ಟರ್ ಆಕ್ಷನ್. ಟ್ರಾನ್ಸಿಸ್ಟರ್ ಯೂಶಲಿ ನಾವು ಆಂಪ್ಲಿಫೈರ್ ಆಗಿ ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಸಿಲೆಬಸ್ ಅಲ್ಲಿ ಇರೋದು ಕೂಡ ಅದೇ ಆಗಿದೆ. ಸೊ ಆಂಪ್ಲಿಫೈರ್ಗೆ ಏನಾಗಿರ್ಬೇಕು ಅಂದ್ರೆ ಬೇಸ್ ಎಮಿಟರ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗಿರ್ಬೇಕು. ಮತ್ತೆ ಕಲೆಕ್ಟರ್ ಬೇಸ್ ಜಂಕ್ಷನ್ ಏನಿದೆ ಅದು ರಿವರ್ಸ್ ಬಯಾಸ್ ಆಗಿರ್ಬೇಕು. ಇದು ಆಂಪ್ಲಿಫೈರ್ ತರ ವರ್ಕ್ ಮಾಡಬೇಕು ಅಂದ್ರೆ ಟ್ರಾನ್ಸಿಸ್ಟರ್ ಈ ಕೇಸಲ್ಲಿ ಇರಬೇಕು. ಹಾಗಾಗಿ ಆಪ್ಷನ್ ಬಿ ಕೂಡ ತಪ್ಪಾಗಿದೆ. ಈಗ ಸಿ ಆಪ್ಷನ್ ಬರ್ತಾ ಇದ್ದೀನಿ. ದಿ ಬೇಸ್ ರೀಜನ್ ಮಸ್ಟ್ ಬಿ ವೆರಿ ಥಿನ್ ಅಂಡ್ ಲೈಟ್ಲಿ ಡೋಪ್ಡ್. ಕರೆಕ್ಟ್ ಆಗಿದೆ. ಸೊ ನಾನೇನಾದ್ರೂ ಇದ್ರ ಬಗ್ಗೆ ಡೋಪಿಂಗ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳೋದಾದ್ರೆ ಯಾವುದು ಜಾಸ್ತಿ ಡೋಪಿಂಗ್ ಆಗಿರುತ್ತೆ ಅಂದ್ರೆ ಎಮಿಟರ್. ಎಮಿಟರ್ ಈಸ್ ಹೆವಿಲಿ ಡೋಪ್ಡ್. ನಂತರ ಬರ್ತಕ್ಕಂಥದ್ದು ಕಲೆಕ್ಟರ್, ನಂತರ ಬರ್ತಕ್ಕಂಥದ್ದು ಬೇಸ್. ಬೇಸ್ ಶುಡ್ ಬಿ ಲೈಟ್ಲಿ ಡೋಪ್ಡ್, ಕಲೆಕ್ಟರ್ ಮಾಡರೇಟ್ಲಿ ಡೋಪ್ಡ್ ಅಂತ ಹೇಳ್ತೀವಿ. ಸೊ ಡೋಪಿಂಗ್ ಲೆವೆಲ್ ಅಲ್ಲಿ ಹೇಳೋದಾದ್ರೆ ಎಮಿಟರ್ ಹೈಯೆಸ್ಟ್ ಇರುತ್ತೆ, ಬೇಸ್ ಲೀಸ್ಟ್ ಇರುತ್ತೆ. ಸೊ ಹಾಗಾಗಿ ಈ ಆಯ್ಕೆ ಸರಿ ಇದೆ. ಡಿ ಬಂದ್ಬಿಡೋಣ, ನೋಡೋಣ ಏನಿದೆ ಅಲ್ಲಿ ಅಂತ. ಬೇಸ್ ಎಮಿಟರ್ ಅಂಡ್ ಕಲೆಕ್ಟರ್ ರೀಜನ್ ಶುಡ್ ಹ್ಯಾವ್ ಸೇಮ್ ಡೋಪಿಂಗ್ ಕಾನ್ಸಂಟ್ರೇಷನ್ಸ್ ಅಂತ ಇದೆ. ತಪ್ಪು, ಸೇಮ್ ಆಗಿರಬಾರದು. ಸೊ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಫಾರ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಬೋರ್ ಮಾಡೆಲ್ ಈಸ್ ನಾಟ್ ವ್ಯಾಲಿಡ್? ಬೋರ್ಸ್ ಅಟಾಮಿಕ್ ಮಾಡೆಲ್ ಯಾವುದಕ್ಕೆ ವ್ಯಾಲಿಡ್ ಆಗಿರುತ್ತೆ? ಓನ್ಲಿ 1 ಎಲೆಕ್ಟ್ರಾನ್ ಪ್ರೆಸೆಂಟ್ ಇರಬೇಕು. He ಪ್ಲಸ್ ಅಲ್ಲಿ 1 ಎಲೆಕ್ಟ್ರಾನ್ ಇದೆ, ಹಾಗಾಗಿ ಬೋರ್ ಮಾಡೆಲ್ ವ್ಯಾಲಿಡ್ ಆಯ್ತು. ಡ್ಯೂಟೆರಾನ್ ಆಟಮ್ ಅಲ್ಲಿ ಕೂಡ ಓನ್ಲಿ 1 ಎಲೆಕ್ಟ್ರಾನ್ ಇದೆ, ಹಾಗಾಗಿ ಅದು ವ್ಯಾಲಿಡ್ ಆಯ್ತು. ಹೈಡ್ರೋಜನ್ ಆಟಮ್ ಅಲ್ಲಿ ಗೊತ್ತೇ ಇದೆ ಒಂದೇ ಎಲೆಕ್ಟ್ರಾನ್ ಇರೋದು, ಹಾಗಾಗಿ ಅದು ಬೋರ್ಸ್ ಮಾಡೆಲ್ ನ ಫಾಲೋ ಮಾಡುತ್ತೆ. ಸಿಂಗ್ಲಿ ಅಯೋನೈಸ್ಡ್ ನಿಯಾನ್ ಆಟಮ್ ಅಲ್ಲಿ ಜಾಸ್ತಿ ಎಲೆಕ್ಟ್ರಾನ್ಸ್ ಇದೆ, ಹಾಗಾಗಿ ಬೋರ್ಸ್ ಅಟಾಮಿಕ್ ಮಾಡೆಲ್ ಇಲ್ಲಿ ವ್ಯಾಲಿಡ್ ಆಗಲ್ಲ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ.